ಹೇಳ್ಕೊಳ್ಳೋದಕ್ಕೆ ಪಟ್ಟಣ ಆದ್ರೂ ಕೂಡ ಇರಲಿಲ್ಲ ಬಸ್ ನಿಲ್ದಾಣ. ಬಸ್ಗಾಗಿ ಬಿಸಿಲಿನಲ್ಲೇ ಜನರು ಕಾಯಬೇಕಾದಂತ ಪರಿಸ್ಥಿತಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಬಸ್ ನಿಲ್ದಾಣವನ್ನ ಮಂಜೂರು ಮಾಡಲಾಗಿದೆ. ಬಸ್ ನಿಲ್ದಾಣ ಇರಲಿಲ್ಲ, ಅಲ್ಲಿ ಬಿಸಿಲಲ್ಲಿ ಕಾಯ್ಕೊಂಡಿರ್ಬೇಕಾಗಿತ್ತು. ಅದು ಈ ಬಿಸಿಲು ಹೆಂಗೆ ರಣರಣ ಬಿಸಿಲು ಕಾಯ್ತಾ ಇದೆ ಅನ್ನುವಂಥದ್ದು ಗೊತ್ತಲ್ಲ. ಅಂತ ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ಬೇಕಾಗಿತ್ತು. ಅಕಸ್ಮಾತ್ ಎಲ್ಲೋ ನೆರಳಿದೆ ಅಂತ ಹೋಗಿ ನಿಂತ್ಕೊಂಡ್ರೆ ಬಸ್ ಪಾಸ್ ಆಗೋಗ್ಬಿಟ್ಟಿರೋದು. ಅಂತ ಪರಿಸ್ಥಿತಿಯಲ್ಲಿದ್ರು ಜನ ಅಲ್ಲಿ. ನ್ಯೂಸ್ 18 ವರದಿಯನ್ನು ಪ್ರಸಾರ ಮಾಡ್ತಿದ್ದ ಹಾಗೆ ಬಸ್ ನಿಲ್ದಾಣದ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಭರವಸೆಯನ್ನು ಕೊಡಲಾಗಿದೆ. ಇದು ನಮ್ಮೂರಲ್ಲಿ ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್. ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣ. ಚಿತ್ತಾಪುರ ತಾಲೂಕು ಯಾರ್ದು? ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ. ಅದು ಸಚಿವರು ಬೇರೆ ಅವರು. ಅವ್ರ ಕ್ಷೇತ್ರದಲ್ಲಿ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣದಲ್ಲಿ ಬಸ್ ನಿಲ್ದಾಣ ಇರಲಿಲ್ಲ. ಏಪ್ರಿಲ್ 7ರಂದು ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಒಂದು 10 ದಿನದ ಹಿಂದೆ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಬಸ್ ನಿಲ್ದಾಣವನ್ನು ಮಂಜೂರು ಮಾಡಲಾಗಿದೆ. 1 ವರ್ಷದಲ್ಲೇ ತಲೆ ಎತ್ತಲಿದೆ ಹೈಟೆಕ್ ಬಸ್ ನಿಲ್ದಾಣ. ನ್ಯೂಸ್ 18ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸ್ ನಿಲ್ದಾಣ ಮಾಡಬೇಕಂದ್ಬಿಟ್ಟು ಲ್ಯಾಂಡ್ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಈಗಾಗಲೇ ಮಾನ್ಯ ಸಚಿವರು ಕೂಡ ಕೆಲವು ಅಲೋಕೇಶನ್ ಮಾಡ್ತೀನಿ ಈ ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿ ಅಪ್ರೋಚ್ ರೋಡ್ ಚಿಕ್ಕದಿರೋದ್ರಿಂದ ಅದು ಕೆಲಸ ನಿಂತಿದೆ. ಅದನ್ನು ಕೂಡ ನಾವು KKRDBನಲ್ಲಿ ಹಾಕಿ ರೋಡ್ ಅಗಲೀಕರಣ ಆಗುತ್ತೆ. ಬಹುಶಃ ಇನ್ನೂ 1 ವರ್ಷದಲ್ಲಿ ಆಗುತ್ತೆ. ಇಲ್ಲ, ಅದು ವಿಶೇಷ ಬಸ್ ನಿಲ್ದಾಣ ಮಾಡಿದ್ಮೇಲೆ ಇದೆಲ್ಲ ಸಮಸ್ಯೆಗಳು ಬಗೆಹರ್ತದೆ. ಈಗ ಪೀಸ್ಫುಲ್ ಅಪ್ರೋಚ್ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಅದರಿಂದ ಇನ್ನೂ 1 ವರ್ಷದಲ್ಲಿ ಆಗುತ್ತೆ. ವಿಶ್ವವಾದಂಥ ಬಸ್ ನಿಲ್ದಾಣ ಮಾಡಬೇಕು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಕಲಬುರಗಿ ಸೈಡ್ ಬಿಸಿಲು ಅಂದ್ರೆ ಕೇಳಬೇಕಾ? ರಣ ಬಿಸಿಲಿರುತ್ತೆ, ಕಾದ ಕೆಂಡದಂತಿರ್ತವೆ ರಸ್ತೆಗಳೆಲ್ಲ, ಜನ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಅಂಥದ್ರಲ್ಲಿ ಬಸ್ ನಿಲ್ದಾಣದ ಸಮಸ್ಯೆ ಕಾಡ್ತಾ ಇತ್ತು. ಫೈನಲಿ ನ್ಯೂಸ್ 18 ವರದಿ ಇಂಪ್ಯಾಕ್ಟ್ ಆಗಿದೆ. ಯಾವಾಗಿಂದ ಶುರುವಾಗುತ್ತಂತೆ ಕಾಮಗಾರಿ ಎಲ್ಲ? ಹೌದು ಪೃಥ್ವಿ, ಅಂತಂದ್ರೆ ಕಳೆದ ದಶಕಗಳಿಂದಲೂ ಕೂಡ ವಾಡಿ ಪಟ್ಟಣದ ಜನರಿಗೆ ಬಸ್ ಸ್ಟ್ಯಾಂಡ್ ನಿಲ್ದಾಣೆ ಪರದಾಡ್ತಾ ಇದ್ರು. ಇದು ಏನಂತಂದ್ರೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ವಾಡಿ ಪಟ್ಟಣ. ಈ ವಾಡಿ ಪಟ್ಟಣದಲ್ಲಿ ಸಾಕಷ್ಟು ರೈಲ್ವೆ ನಿಲ್ದಾಣ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಬಂದ್ರು ಕೂಡ ಸಾಕಷ್ಟು ಜನ, ಸಾವಿರಾರು ಜನ ಕಲಬುರಗಿಯಿಂದ ಇನ್ನು ಅಲ್ಲದೆ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಈ ಒಂದು ಮಾರ್ಗವಾಗಿ ರೈಲು ನಿಲ್ದಾಣದ ಅಲ್ಲಿಂದ ರೈಲ್ವೆ ಹಾದು ಹೋಗ್ತಾ ಇತ್ತು. ಇಂತಹ ಒಂದು ನಗರದಲ್ಲಿ ರೈಲ್ವೆ ಇಷ್ಟಿದ್ರೂ ಕೂಡ ಅಲ್ಲಿ ಒಂದೇ ಒಂದು ಬಸ್ ಸ್ಟ್ಯಾಂಡ್ ಇಲ್ಲದೆ ಇರುವುದರಿಂದ ಸಾಕಷ್ಟು ಜನ ಪರದಾಡ್ತಾರೆ. ಈ ಒಂದು ಬಿಸಿಲಲ್ಲಿ ಮಳೆಯಲ್ಲೂ ಕೂಡ ಜನ ಅಲ್ಲಿ ನಿಂತ್ಕೊಳ್ಳಕ್ ಆಗದೇನೆ ಏನ್ ಅಕ್ಕಪಕ್ಕ ಇದ್ದಂತ ಅಂಗಡಿ ಎದುರುಗಡೆ ನಿಂತ್ಕೊಂತಾ ಇದ್ರು. ಹಾಗಾಗಿ ಈ ಬಗ್ಗೆ ನ್ಯೂಸ್ 18 ಕನ್ನಡ, ನಮ್ಮೂರಲ್ಲಿ ನ್ಯೂಸ್ 18 ಇದೇ ಏಪ್ರಿಲ್ 7ರಂದು ಸುದ್ದಿಯನ್ನ ಬಿತ್ತರ ಮಾಡಿತ್ತು. ಆ ಒಂದು ಬಸ್ ನಿಲ್ದಾಣ ಇಲ್ಲದೆ ಸಾಕಷ್ಟು ಜನರು ಕೂಡ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ನಾವು ಬರುವಂತ ಸಂದರ್ಭದಲ್ಲಿ ಸಾಕಷ್ಟು ಬಿಸಿಲಿರುತ್ತೆ, ಪಕ್ಕದ ಅಂಗಡಿ ಎದುರುಗಡೆ ನಿಂತರೆ ಅವ್ರದ್ದು ಕಸ್ಟಮರ್ ಬರಲ್ಲ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಲ್ಲಿಂದ ಮುಂದೆ ಓಡಿಸ್ತಾ ಇದ್ರು. ಇದು ಏನಂದ್ರೆ 2-3 ಕಿಲೋಮೀಟರ್ ವರೆಗೂ ಕೂಡ ನಮ್ಮ ಬಸ್ ನಿಲ್ದಾಣ ಇದೆ. ನಮ್ಗೆ ಎಲ್ಲೆಲ್ಲಿ ಅನುಕೂಲ ಆಗುತ್ತೆ ಅಲ್ಲೆಲ್ಲ ಜನ ನಿಂತಲ್ಲೇ ನಿಂದಿರ್ಸ್ಕೊಂಡು ಬಸ್ ಅನ್ನ ಹತ್ತಿಸ್ಕೊಂಡು ಜನರನ್ನ ಹೋಗ್ತಾ ಇದ್ರು. ಆದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಈ ಒಂದು ಇದೇ ನಮ್ಮ ಕ್ಷೇತ್ರದ ಶಾಸಕರಾದಂತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಿದ್ದಾರೆ, ಮತ್ತೆ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಕೂಡ ಇದ್ದಾರೆ. ಅದು 3 ಬಾರಿ ಏನಂತಂದ್ರೆ ಶಾಸಕರಿಗೆ ಅಲ್ಲಿಂದಲೇ ಕೂಡ ಆಯ್ಕೆ ಆಗಿದ್ದಾರೆ. ಆದ್ರೂ ಒಂದು ಬಸ್ ನಿಲ್ದಾಣ ಇದೆ ಅಂತ ಸಾಕಷ್ಟು ಜನ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ನ್ಯೂಸ್ 18 ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಂತ ಸಂದರ್ಭದಲ್ಲಿ ಈ ಒಂದು ವಿಷಯವನ್ನ ಸಚಿವರು ಮತ್ತೆ ಸರ್ಕಾರಕ್ಕೆ ಗಮನ ತಂದ ನ್ಯೂಸ್ 18 ಕನ್ನಡ ತರುವಂತ ಕೆಲಸ ಮಾಡಿತ್ತು. ಅದರ ಪರಿಣಾಮವಾಗಿ ಇಂದು ಏನಂತಂದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅಲ್ಲಿ ಒಂದು ಹೈಟೆಕ್ ಬಸ್ ನಿಲ್ದಾಣ ಮಾಡ್ತೀವಿ, ಅಲ್ಲಿ ಬಸ್ ನಿಲ್ದಾಣಕ್ಕೆ ಜಾಗವನ್ನ ಹುಡುಕ್ತಾ ಇದೀವಿ. ಅದು ಇನ್ನೇನು ಕೆಲವೇ 1 ವರ್ಷದ ಒಳಗಾಗಿ ಅದನ್ನ ಆ ಜನರಿಗೆ ಬಸ್ ನಿಲ್ದಾಣವನ್ನ ಕಲ್ಪಿಸ್ಕೊಡ್ತೀವಿ ಅಂತ ಭರವಸೆ ನೀಡಿದ್ದು. ಇದರಿಂದ ವಾಡಿ ಪಟ್ಟಣದ ಜನರು ಕೂಡ ಖುಷಿ ಆಗಿರುವಂತದ್ದು. ಆದಷ್ಟು ಬೇಗ ಆ ಒಂದು ಬಸ್ ನಿಲ್ದಾಣದ ಆಗಿ ಆ ಜನರಿಗೆ ಅನುಕೂಲ ಆಗಲಿ ಅನ್ನೋದೇ ನ್ಯೂಸ್ 18 ಆಶೆ ಆಗಿತ್ತು. ಪೃಥ್ವಿ, ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.